ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. मम्मी अजी मम्मी मम्मी ममता आंटी हाँ सर ಇದರಿಂದ ಎಷ್ಟೋ ಬಡವರು ಬದುಕಿದ್ರು, ಕಲಾವಿದರು ಬದುಕಿದ್ರು, ಎಲ್ಲರಿಗೂ ಹೆಲ್ಪ್ ಮಾಡೋದು ಎಚ್ಚರಿತ್ತು. ಅವ್ರಿಗೆ ಎಲ್ಲರಿಗೂ ಬಡವ ಬಗ್ಗೆ ರೊಕ್ಕ ಕೊಟ್ಟು ಮದುವೆ ಮಾಡೋದು, ಏನಾರ ಒಂದು ಯಾರಿಗಾರ ಆರಾಮ ಇರ್ಬೇಕಂತಂದ್ರೆ ಏನು ರೊಕ್ಕ ಕೊಟ್ಟು ಉಳಿಸ್ಕೇಸಿ ಇಲ್ಲಿ ಏನು ಎದಿ ಹೊಡಿಬಾರ್ದು ಅಂತ ಕೇಸಿ ಸಂಬಂಧಿಕರಿಗೆ ಯಾರಿಗೆ ಹೊರಗಡೆ ಜಾತ್ಯಾತೀತ ಮನುಷ್ಯ ಆಗಿ ನಮ್ಮ ಮಂದಿರಿಗೆ ಮಾಡಬೇಕು, ಅವ್ರ ಜನರಿಗೆ ಮಾಡೋಕ್ಕಿಲ್ಲ. ಬೇಕಾದ್ರೂ ಬರಲಿ, ಅವ್ರು ನಮ್ಮವ್ರು ಅಂತ ತಿಳ್ಕೊಂಡು ಮಾಡಿ. ರಂಗಭೂಮಿ ಬಂದಲ್ಲಿ ಹೆಂಗಿತ್ತು, ನಂತರ ಹೆಂಗಾಯ್ತು? ರಂಗಭೂಮಿಗಿಂತ ಬಂದ್ರೆ ಸ್ವಲ್ಪ ಅವರು ಮಂತ್ರಿನ ಬಡವ್ರಿ, ಅವರು ಭಾಳ ಕಷ್ಟದೊಳಗೆ ಇದು ಮಾಡಿರೋರು. ರಂಗಭೂಮಿ ಆದ ನಂತರ ಅವ ಯಾವುದೇ ರೀತಿಯ ಸತ್ತಿಂದು ಮಾತಾಡಿಲ್ಲ, ಯಾವ ಕರು ಇಲ್ಲ, ಯಾವ ಥರ ಮೊದಲಿದ್ದ ಅದೇ ಥರನೇ ಈಗ ನಾವು ನಾಟಕ ರಂಗಭೂಮಿಗೆ ಬಂದ ರಂಗಭೂಮಿಯಿಂದ ಮುಂದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.